ವಾರ್ತೆಗಳು ಓದುತ್ತಿರುವವರು ಎನ್ ಭಾರದ್ವಾಜ್. ಕೊಪ್ಪದಲ್ಲಿ ಇಂದು ಅಡುಗೆ ಕಾರ್ಮಿಕರ ಮುಖಂಡರ ಸಭೆ. ಇಂದು ಕೊಪ್ಪದಲ್ಲಿ ಅಡುಗೆ ಕಾರ್ಮಿಕರ ಮುಖಂಡರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಹಾಗೂ ಉದ್ಘಾಟನೆಯನ್ನು ಅಡುಗೆ ಕಾರ್ಮಿಕರ ರಾಜ್ಯ ಮುಖಂಡ ಬಿ.ಎಸ್. ರಮೇಶ್ ಬಾಬು ಅವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೊಪ್ಪ ತಾಲೂಕಿನ ಅಡುಗೆ ಕಾರ್ಮಿಕರ ಲೇಬರ್ಸ್ ಕಾರ್ಡ್ ಅರ್ಜಿಗಳನ್ನು ಸ್ವೀಕಾರ ಆನಂದ್ ಅವರು ಮಾಡಿದರು. ಚಿಕ್ಕಮಗಳೂರಿನ ಅಡುಗೆ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರಾದ ಆನಂದ್ ಅವರು ಮಾತನಾಡುತ್ತಾ, ನಮಗೆ ರಮೇಶ್ ಬಾಬು ಅವರ ಸಹಕಾರ ಜಾಸ್ತಿ ಇದೆ. ಅವರ ಹೋರಾಟದಿಂದ ನಮಗೆ ಇಂದು ಎಲ್ಲ ಲಭ್ಯವಾಗಿದೆ. ಅವರ ಹೋರಾಟದಿಂದ ನಮಗೆ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು. ಈ ಕುರಿತು ರಾಜ್ಯ ಮುಖಂಡ ಬಿ.ಎಸ್. ರಮೇಶ್ ಬಾಬು ಅವರು ಮಾತನಾಡುತ್ತಾ, ನಮಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಯಾಗಿದ್ದು, ಪ್ರತಿಯೊಬ್ಬ ಅಡುಗೆ ಕಾರ್ಮಿಕರು ಸಹ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಿಡುಗಡೆ ಹಾಗೂ ಅಡುಗೆ ಕಾರ್ಮಿಕರಿಗೆ ಲೇಬರ್ಸ್ ಕಾರ್ಡ್ ಅರ್ಜಿಗಳನ್ನು ಸಹ ನಾವು ಸ್ವೀಕಾರ ಮಾಡುತ್ತಿದ್ದೇವೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಡುಗೆ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹ ಭಟ್ರು, ಚಿಕ್ಕಮಗಳೂರು ತಾಲೂಕಿನ ಅಧ್ಯಕ್ಷರಾದ ಶಾಮಣ್ಣ, ಮಂಗಳೂರು ತಾಲೂಕು ಮುಖಂಡರಾದ ವೀರಣ್ಣ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಹಾಗೂ ಕೊಪ್ಪ ತಾಲೂಕಿನ ತಾಲೂಕು ಅಧ್ಯಕ್ಷರಾದ ಮುಖ್ಯ ಅತಿಥಿಗಳಾಗಿ ಲಾಯರ್ ನವೀನ್ ರಾವ್, ನಿರೂಪಕರಾದ ಪ್ರದೀಪ್ ಹೆಬ್ಬಾರ್, ಮಲ್ಲಿಕಾರ್ಜುನ ಶೃಂಗೇರಿ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಈ ಕುರಿತು ರಮೇಶ್ ಬಾಬು ಅವರು ಮಾತನಾಡುತ್ತಾ, ನಮಗೆ ನಮ್ಮ ಹೋರಾಟದ ಫಲದಿಂದ ಇಂದು ನಮಗೆ ಯಶಸ್ವಿಯಾಗಿದೆ. ಸರ್ಕಾರ ನಮ್ಮ ಹೋರಾಟವನ್ನು ಸ್ಪಂದಿಸಿ ಇಂದು ಈ ಯೋಜನೆಗಳನ್ನು ಜಾರಿ ಮಾಡಿರುವುದು ನಮಗೆ ಸಂತಸ ತಂದಿದೆ. ಇದೇ ರೀತಿ ನೀವು ಸಹ ಒಗ್ಗಟ್ಟಿನಿಂದ ಇರಬೇಕು. ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ನಾವು ಏನನ್ನು ಬೇಕಾದರೂ ಪಡೆಯಬಹುದು ಎಂದು ತಿಳಿಸಿದರು. ನಾವು ಎಲ್ಲ ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಮಿಕರ ಸಭೆಯನ್ನು ಏರ್ಪಡಿಸಿಕೊಂಡು ಬರುತ್ತಿದ್ದೇವೆ. ಈ ಸಭೆಗಳೆಲ್ಲ ಯಶಸ್ವಿಯಾಗುತ್ತಿದೆ. ಇನ್ನೂ ನಾವು ಅನೇಕ ತಾಲೂಕುಗಳಲ್ಲಿ ಹೋಗಬೇಕಾಗಿದೆ. ಅಲ್ಲೂ ಸಹ ನಾವು ಈ ಕುರಿತು ಜಾಗೃತಿ ಮೂಡಿಸಿ, ಅರಿವು ಮೂಡಿಸಿ, ಎಲ್ಲರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತಾ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತೇವೆ. ಅದೇ ರೀತಿ ಇಲ್ಲಿ ಎಲ್ಲ ಅಡುಗೆ ಕಾರ್ಮಿಕರು ಸಹ ನಮಗೆ ಸ್ಪಂದಿಸಿದ್ದಾರೆ. ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ಅಡುಗೆಯವರು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನುಡಿಗೆ ಅರ್ಥವಿದೆ. ಆದ್ದರಿಂದ ಪ್ರತಿಯೊಬ್ಬ ಅಡುಗೆ ಕಾರ್ಮಿಕರು ಸಹ ನಮಗೆ ಸ್ಪಂದಿಸಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಆಭಾರಿಯಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ. ನಾನು ಎಂದಿಗೂ ಮರೆಯುವುದಿಲ್ಲ. ಅಡುಗೆ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡುತ್ತಾ ನನ್ನ ಜೀವನವನ್ನು ಸಾಗಿಸುವೆ ಎಂದು ಅವರು ತಿಳಿಸಿದರು.